ತೋರಿಸಿದ್ರು ಇಲ್ಲೇ ಇಲ್ಲಿ ಯಾವುದು ಆಟೋ ನಮ್ದಿಲ್ಲ. ನಮ್ಮ ರೈಲ್ವೆ ಸ್ಟೇಷನ್ ಆಟೋಗಳು ಯಾರ್ದು ಇಲ್ಲ. ಹೌದು, ಯಾರು DL ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ ಅಂತವ್ರು ಬರ್ತಾರೆ. ನಮ್ಮಂತ ಅವ್ರಿಗೆ ಗೊತ್ತಿಲ್ಲ. ನಾವು ಮೊನ್ನೆ ಹೇಳಿದ್ವಿ ಅಂತವ್ರು ಹಿಡಿದಿವಿ, ಕೇಸ್ ಹಾಕಿ ಸರ್, ಸೀಸ್ ಮಾಡಿ ಸರ್ ಅಂತ ಒಂದು ಮಾತಿನ ನಾವು ಹೇಳ್ತಾ ಇದ್ದೀವಿ. ಅದಕ್ಕೋದು ನಮ್ದು ಜವಾಬ್ದಾರಿ ಇಲ್ಲ. ನಾವೀಗ ಅಧಿಕೃತವಾಗಿ ಪ್ರೀಪೇಡ್ ಅಲ್ಲಿ ನಿಂತು ಕಷ್ಟಪಟ್ಟು ಬೆಳಗ್ಗೆ ಒಂದು ಸಾಹೇಬ್ರು ಸರ್, ಇಲ್ಲಿ ನಾವು ಅವ್ರ ಹತ್ರ ಏನು ಮಾತಾಡ್ತಾ ಇಲ್ಲ. ನೀವು ಅಧಿಕಾರಿಗಳಿದ್ರೆ ಸರ್, ಅಲ್ಲಿಂದ ನೀವು ತೆಗೆದು ಒಂದು 200 ಅಡಿ ಮುಂದೆ ನಿಲ್ತೀವಿ ಅಂತ ಹೇಳಿದ್ರೆ ನಿಲ್ತಾ ಇದ್ದೀವಿ. ಈಗಲೂ ಕೂಡ ಇವ್ರು ಬೆಳಗ್ಗೆ ಬಂದು ಡ್ರೈವರ್ ಅಲ್ಲಿಂದ ಬಂದು ನೀವು ಈ ಕಡೆ ತಗೋಬೇಕಾದ್ರೆ ಇಲ್ಲಿ ಆಟೋಗಳಿತ್ತು. ಇತ್ತೀಚೆಗೆ ನಾವು ಏನು ಮಾಡಿದ್ರೆ ಸ್ವಲ್ಪ ಹಿಂದಿಟ್ಕೊಂಡು ಲೆಫ್ಟ್ ತಗೊಳ್ಳೋ ಉದ್ದೇಶಕ್ಕೆ 600 ತೆಗೆ ಕೇಳಿದ್ರು, ತೆಗೆದಿಲ್ಲ. ಬಸ್ ಒಂಚೂರು ಹಿಂದೆ ಹೋಗ್ತಿದ್ದಾಗ ಬಸ್ ಮುಂದೆ ಈಗ ಇಲ್ಲಿ ಆಟೋಗಳಿತ್ತು ಎಲ್ಲ ಏನು ಅವ್ಯವಸ್ಥೆ ಇತ್ತು, ನಿಮ್ಮರೇ ಏನು ಮಾಡಿದ್ರು ಅದೆಲ್ಲ ಜನಗಳಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈಗ ಅದನ್ನ ಎಲ್ಲ ಸರಿ ಮಾಡಬೇಕು, ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ಯಾಕೆ ಅಂದ್ರೆ ಫೈನಲ್ಲಿ ಜನಗಳು ಮುಖ್ಯ. ಜನಗಳು ಯಾವ ಸಾರ್ವಜನಿಕರಿಗೆ ಯಾವ್ಯಾವ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ಬೇಕು, ಅವರಿಗೆ ನೀನು ಆಟೋನು ಬೇಕು, ಟ್ಯಾಕ್ಸಿನೂ ಬೇಕು, ಇನ್ನೊಂದು ರೈಲ್ವೆಗಿಂತನೂ ಬರ್ತಾರೆ. ಜನಗಳು ಯಾವ್ದು ಅಫೋರ್ಡಬಲ್ ಮಾಡ್ತಾರೋ ಅವ್ರು ಚಾಯ್ಸೋದು. ನಮಗೆ ಇಲ್ಲಿ ಆಟೋನೇ ಕೊಡಬೇಕು ಅಥವಾ ಇಲ್ಲಿ ಬಸ್ಸೇ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸರು ಆಟೋ ಬರಬಾರ್ದು ಅಂದ್ರು, ಬಿಟ್ಟಿವಾ? ಆಟೋಗಳಿಗೆ ಅವಕಾಶ ಇದೆ, 10 ಕಿಲೋಮೀಟರ್ ಒಳಗಡೆ ನಿಮಗೆ ಪರ್ಮಿಟ್ ಇದೆ. ಆಟೋದವರು ಯಾರು ಬರ್ತಾರೆ ಅವ್ರ ಪ್ರಯಾಣಿಕರು ಆಟೋದಲ್ಲಿ ಹತ್ಕೊಂಡು ಹೋಗ್ಲಿ ಅಂತ ಅದಕ್ಕೆ ಸಪೋರ್ಟ್ ಮಾಡಿ, ಸಪೋರ್ಟ್ ಇನ್ ದ ಸೆನ್ಸ್ ಕಾನೂನು ಪ್ರಕಾರ ಮಾಡಿದೀವಿ. ಇಲ್ಲೂ ಕೂಡ ಇದು ಬಸ್ಸು ಪರ್ಮಿಟ್ ಇದೆ, ಬರಬೇಕು. ಈಗ ಇಲ್ಲಿ ಸಮಸ್ಯೆ ನಿಮಗೆ ಏನಾಗಿರೋದು ಜಾಗ ನೀವು ನಾವು ಡಿಸೈಡ್ ಮಾಡಲ್ಲ. RTO ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಟ್ ಕೊಟ್ಟಿರ್ತದೆ. ಜಾಗ ಎಲ್ಲಿ ನಿಲ್ಲಿಸ್ಬೇಕು ಅಂತ ಅವ್ರು ಹೇಳಿ ನಾವೇ ತಗೋಬಾ. ಸರಿ ಸರ್, ಓಕೆ ಸರ್. ಈಗ ನಿಲ್ತೀವಿ, ಟೋಕನ್ ಹಾಕೊಂಡು 70 ರೂಪಾಯಿ ಬಿದ್ರು ಹೋಗ್ತೀವಿ, 40 ರೂಪಾಯಿ ಬಿದ್ರು ಹೋಗ್ತೀವಿ, 50 ರೂಪಾಯಿ ಬಿದ್ರು ಹೋಗ್ತೀವಿ ಸರ್. ಯಾವುದೇ ಕಾರಣಕ್ಕೆ ಬಸ್ ನಮ್ಮ ಮುಂದೆ ನೀವು ಅವತ್ತು ಮಾತಿಗೆ ಬೆಲೆ ಕೊಟ್ಟು ತಲೆಬಾಗಿದ್ದೀವಿ. ಇವತ್ತು ನೀವು ಏನು ಶಿಕ್ಷೆ ಕೊಡ್ತೀರೋ ನಮ್ಮ ಆಟೋದ ಮುಂದೆ ಕೊಡ್ಬೇಕು ಸರ್. ಏನ್ ಗೊತ್ತಾಗಿರೋದು, ಒಂದು ನಿಮಿಷ ಅಣ್ಣ, ನಿಮ್ದು ಪರ್ಮಿಟ್ ಇರೋದು ಸ್ವಲ್ಪ ಕೊಡಿ. ಏನಿಲ್ಲ ಸರ್, ಈಗ ಈಗ ಇದು ಬಂದ್ಬಿಟ್ಟು ಬಸ್ಸಲ್ಲಿ ಬರೋವಂಥವ್ರಿಗೆ ತೊಂದರೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಹೇಳಿದ್ರು. ಆದರೂ ಕೂಡ ತಮ್ಮ ತಾವೇನು ನಿರ್ದೇಶನ ಕೊಟ್ಟಿದ್ರಿ ಅದರ ಆಧಾರದ ಮೇಲೆ ನೀವು ನಿಲ್ಲಿಸ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಅಲ್ಲೇನು ರೈಲ್ವೆ ಸ್ಟೇಷನಿಂದ 30 ಅಡಿ ಮುಂದೆ ಅಲ್ಲಿ ಈ ಕಡೆ ರೋಡ್ ಬಿಟ್ಟು ಮುಂದ್ಗಡೆ ಜಾಗ ಕಾಂಪೌಂಡ್ ಇದೆ. ಕಾಂಪೌಂಡ್ ಪಕ್ಕದಲ್ಲಿ 20 ವರ್ಷ ಬಸ್ ನಿಲ್ತೀವಿ. ಪ್ರತಿ ದಿವಸ ಬೆಳಗ್ಗೆ ನಾವು ಆ್ಯಕ್ಚುಲಿ 2 ಬಸ್ ಅಧಿಕೃತ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಆಗ್ಬಿಡ್ಬೇಕು ಸರ್. ಈಗ ಆಯ್ತು, ಈಗ ಇಲ್ಲಿ RTO ಅಧಿಕಾರಿಗೆ ಬೆಲೆ ಇಲ್ಲ, ಬೆಲೆ ಇಲ್ಲ, ಬೆಲೆ ಇಲ್ಲ, ಬೆಲೆ ಇಲ್ಲ, ಬೆಲೆ ಇಲ್ಲ. KB ಸರ್ಕಲ್ ಇಂದ ಆ ಕಡೆ ಜಾಗ ಇರುತ್ತೆ, ಬರ್ರಿ ಈ ಕಡೆ ಬರ್ರಿ. ಅದೇ ಹಿಂಗೆ ರೈಲ್ವೆ ಜಾಗ ಇಲ್ಲ ಇವರಿಗೆ. ಇಲ್ಲ ಇಲ್ಲ ಇಲ್ಲ, ಆ ಥರ ಸೈಡ್ ಹೋಗ್ರು ನೀವು. ಹಂಗೆ ಹೋಗಲ್ಲ. ಬಸ್ ಹತ್ರ ಅವನು ನೋಡಿದ್ರೆ ಅಲ್ಲಿ ಕೇಳಿ ಆಮೇಲೆ ಇವರೆಲ್ಲ ಎಲ್ಲ ಒಂದು ಸಭೆ ಮಾಡಿ ಬಸ್ ಸ್ಟಾಪ್ ಅಲ್ಲೇ ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ದಿನ ನಿಲ್ಲಿಸ್ತಾ ಇದ್ರು, ಆಮೇಲೆ ಮತ್ತೆ ಬರೋಕ್ ಸ್ಟಾರ್ಟ್ ಮಾಡಿ. ಈಗ ಆಯ್ತು, ಬಸ್ಸಿಗೆ ಬರ್ತಕ್ಕಂಥ ಜನ ಬಸ್ಸಿಗೆ ಬರ್ತಾರೆ, ಆಟೋದಲ್ಲಿ ಹೋಗುವಂತಾರೆ ಆಟೋದಲ್ಲಿ ಹೋಗ್ತಾರೆ. ಒಂದು ಎರಡನೇದಾಗಿ ಇವರೆಲ್ಲರೂ ಪ್ರೀಪೇಡ್ ಕೌಂಟ್ರು ತಾವು ಮಾಡ್ಕೊಂಡಿದ್ದೀರಿ. ನಿಮ್ಮ ಮಾತಿಗೆ ಇವ್ರು ಯಾರು ಕೂಡ ಬೆಲೆ ಕೊಡ್ತಾ ಇಲ್ಲ. ಯಾರೋ ಒಂದು 4-5 ಜನ ಕೊಡ್ತಿರ್ಬೋದು, 20 ಜನ ಕೊಡ್ತಾ ಇರ್ಬೋದು.
ಇಷ್ಟು ಬಿಟ್ರೆ ಮಿಕ್ಸ್ ಮಾಡ್ತೀವಿ ಆಗ್ಬೋದಾ ಈ ಬಸ್ಸಿಗೆ ಫೈನ್ ಹಾಕ್ಬೇಕು ಸರ್ ಎಲ್ಲ ಮಾತಿಗೆ ಬೆಲೆ ಕೊಟ್ಟಿಲ್ಲ ಇನ್ನು ಬೆಲೆ ಇಲ್ಲ ಬೆಲೆ ಇಲ್ಲ ಬೆಲೆ ಇಲ್ಲ 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 ಸರ್ ಇಲ್ಲ ಫೈನ್ ಏಯ್ ಬರತ್ತಾ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡೋದು ಸರ್ ಸಿಟಿ ಬಸ್ಸಿನ ವಿಚಾರ ಅಂದ್ರೆ ಗೊತ್ತಾಗ್ಬಿಡೋದು ಮಲ್ಲೇಶಪ್ಪ ಸರ್ ಈಗ ಫಸ್ಟ್ ನೀನು 10 ವರ್ಷದ 98 ಹೇಳ್ತೀಯಲ್ಲಪ್ಪ, ಪ್ರೀಪೇಡ್ ವ್ಯವಸ್ಥೆ ಮಾಡಿದೆಲ್ಲ ವ್ಯವಸ್ಥೆ ಆಗಲಿಲ್ವಾ? ಕಾಲಕ್ಕೆ ಏನೇನು ಬರ್ತದೆ, ಸೌಲಭ್ಯಗಳು ಏನು ಬರ್ತದೆ, ಟೆಕ್ನಾಲಜಿ ಏನು ಬರ್ತದೆ, ನೀವು ಅದನ್ನು ಅಡಾಪ್ಟ್ ಮಾಡ್ಕೊಬೇಕು. ಫೈನಲಿ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು. ಸಾರಿಗೆ ವ್ಯವಸ್ಥೆ ನೀವು